ಹಾಯ್ ನಮಸ್ಕಾರ ಸ್ನೇಹಿತರೆ, ನನ್ನ ಮತ್ತೊಂದು ಹೊಸ ವೀಡಿಯೋಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ವೀಡಿಯೋದಲ್ಲಿ ಸ್ವಿಗ್ಗಿ ಇನ್ಸೆಂಟಿವ್ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅಂದರೆ ಸ್ವಿಗ್ಗಿಯಲ್ಲಿ ಯಾವ ರೀತಿ ಇನ್ಸೆಂಟಿವ್ ಕೊಡ್ತಾನೆ, ಆ ಇನ್ಸೆಂಟಿವ್ ಎಲ್ಲ ಹೇಗೆ ಕಂಪ್ಲೀಟ್ ಮಾಡಬೇಕು, ಆಮೇಲೆ ಜೊತೆಯಲ್ಲಿ ಸ್ವಿಗ್ಗಿಯಲ್ಲಿ ಇನ್ಸೆಂಟಿವ್ ಕಂಪ್ಲೀಟ್ ಮಾಡೋಕ್ಕೆ ಏನೇನೆಲ್ಲ ಕಂಡೀಷನ್ಗಳಿದೆ, ಎಷ್ಟು ಥರ ಇನ್ಸೆಂಟಿವ್ ಕೊಟ್ಟಿದ್ದಾನೆ ಅನ್ನೋದೆಲ್ಲ ಇವತ್ತು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಆಮೇಲೆ ಹಳಬ್ರಿಗಾದರೆ ಗೊತ್ತಿರುತ್ತೆ ಆಲ್ಮೋಸ್ಟ್ ಎಲ್ಲ ಕಂಡೀಷನ್ಸು ಯಾವ ಥರ ಕಂಪ್ಲೀಟ್ ಮಾಡೋದು ಅಂತೆಲ್ಲ. ಬಟ್ ಹೊಸ್ದಾಗಿ ಏನಾದ್ರು ಜಾಯಿನ್ ಆಗಿರೋರಿಗೆ, ಜೊತೆಲಿ ಹೊಸ್ದಾಗಿ ಜಾಯಿನ್ ಆಗ್ತಾ ಇರೋರಿಗೆ ತುಂಬ ಕನ್ಫ್ಯೂಷನ್ ಇರುತ್ತೆ ಸ್ವಿಗ್ಗಿ ಇನ್ಸೆಂಟಿವ್ ಬಗ್ಗೆ. ಸೊ ಬನ್ನಿ ಇವತ್ತಿನ ವೀಡಿಯೋದಲ್ಲಿ ಸ್ವಿಗ್ಗಿ ಇನ್ಸೆಂಟಿವ್ ಎಲ್ಲ ಯಾವ ರೀತಿ ಇರುತ್ತೆ ಅನ್ನೋದೆಲ್ಲ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಇನ್ನು ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿ ನೋಡ್ತಾ ಇರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸ್ನೇಹಿತರೆ, ನಮ್ಮ ಝೋನಲ್ಲಿ ಯಾವ ರೀತಿ ಇನ್ಸೆಂಟಿವ್ ಇದೆ ಅನ್ನೋದು ನಾನು ನಿಮಗೆ ಇವಾಗ ತಿಳ್ಸೋಕೆ ಹೋಗ್ತಾಯಿದ್ದೀನಿ. ಅಂದರೆ ಸಿಟಿಯಿಂದ ಸಿಟಿಗೆ ಇನ್ಸೆಂಟಿವು ತುಂಬ ಚೇಂಜಸ್ ಇರುತ್ತೆ. ಈಗ ಫಾರ್ ಎಕ್ಸಾಂಪಲ್, ಈಗ ನಮ್ಮದು ಬೆಂಗಳೂರು ಝೋನಲ್ಲಿರೋ ಇನ್ಸೆಂಟಿವೇ ಬೇರೆ ಇರುತ್ತೆ, ತುಮಕೂರಲ್ಲಿ ಇನ್ಸೆಂಟಿವ್ ಬೇರೆ ಇರುತ್ತೆ, ಮೈಸೂರಲ್ಲಿ ಬೇರೆ ಇರುತ್ತೆ, ಈಗ ಮಂಗಳೂರಲ್ಲೇ ಬೇರೆ ಥರ ಇರುತ್ತೆ. ಇನ್ಸೆಂಟಿವ್ ಅಂದರೆ ತುಂಬ ಚೇಂಜಸ್ ಇರುತ್ತೆ. ಏನಕ್ಕೆ ಅಂದರೆ ಆರ್ಡರ್ಗಳು ಎಲ್ಲಿ ಜಾಸ್ತಿ ಇರುತ್ತೋ ಅಲ್ಲಿ ಇನ್ಸೆಂಟಿವು ಜಾಸ್ತಿ ಇರುತ್ತೆ, ಅರ್ನಿಂಗು ಕೂಡ ಜಾಸ್ತಿ ಆಗುತ್ತೆ. ಒಂದೊಂದು ಚಿಕ್ಕ ಸಿಟಿಲಿ, ಈಗ ತುಮಕೂರು ತೊಗೊಂಡ್ರೆ ಅಲ್ಲೆಲ್ಲ ಅರ್ನಿಂಗು ಕಮ್ಮಿ ಇರುತ್ತೆ, ಇನ್ಸೆಂಟಿವ್ ಕೂಡ ಕಮ್ಮಿ ಇರುತ್ತೆ. ಇವತ್ತು ನಾನು ನಿಮಗೆ ತಿಳ್ಸೋಕೆ ಹೋಗ್ತಾ ಇರೋದು ನಮ್ಮ ಝೋನ್, ಅಂದರೆ ಬೆಂಗಳೂರು ಝೋನಲ್ಲಿರೋಂಥ ಇನ್ಸೆಂಟಿವು ನಿಮಗೆ ತಿಳಿಸ್ಕೊಡ್ತೀನಿ. ಅಂದರೆ ನಮ್ಮ ಝೋನ್ ಬಿಟ್ಟು ಪಕ್ಕದ ಝೋನಲ್ಲೂ ಕೂಡ ಇನ್ಸೆಂಟಿವ್ ಚೇಂಜಸ್ ಇರುತ್ತೆ. ಅಂದರೆ ಒಂದು 100 ರೂಪೀಸು ಚೇಂಜಸ್ ಇರುತ್ತೆ. ಫಾರ್ ಎಕ್ಸಾಂಪಲ್, ಈಗ ನಮ್ಮ ಝೋನಲ್ಲಿ 34 ಆರ್ಡರ್ ಕಂಪ್ಲೀಟ್ ಮಾಡಿದ್ರೆ 1850 ರೂಪಾಯಿ ಕೊಡ್ತಾರೆ. ಬಟ್ ನಮ್ಮ ಪಕ್ಕದ ಝೋನಲ್ಲಿ 32 ಆರ್ಡರ್ ಮಾಡಿದ್ರೆ 1950 ರೂಪಾಯಿ ಕೊಡ್ತಾರೆ. ಅಂದರೆ 100 ರೂಪಾಯಿ ಎಕ್ಸ್ಟ್ರಾನು ಕೊಡ್ತಾರೆ, 2 ಆರ್ಡರ್ ಕಡಿಮೆನೂ ಕೂಡ ಮಾಡಬೇಕಾಗಿರುತ್ತೆ. ಅಂದರೆ ಝೋನಲ್ಲಿ ಕೂಡ ಚೇಂಜಸ್ ಇರುತ್ತೆ. ಆಲ್ ಓವರ್ ಬೆಂಗಳೂರಲ್ಲಿ ಒಂದು 100 ರೂಪೀಸ್ ಚೇಂಜ್ ಇರುತ್ತೆ. ಅಂದರೆ ಒಂದೊಂದು ಝೋನಲ್ಲಿ 100 ರೂಪೀಸ್ ಜಾಸ್ತಿ ಇರುತ್ತೆ, ಒಂದೊಂದು ಝೋನಲ್ಲಿ 100 ರೂಪೀಸ್ ಕಮ್ಮಿ ಇರುತ್ತೆ ಅಷ್ಟೇ. ಇವಾಗ ನಾನು ನಿಮಗೆ ತೋರಿಸೋಕೊಟ್ಟಿರೋದು ನಮ್ಮ ಝೋನಿನ ಇನ್ಸೆಂಟಿವ್ನ ನಾನು ಇವಾಗ ನಿಮಗೆ ತೋರಿಸ್ತೀನಿ. ಸ್ನೇಹಿತರೆ ನೋಡಿ, ಮೊಬೈಲ್ ತೊಗೊಂಡಿನಿ, ಅಂದರೆ ಇನ್ಸೆಂಟಿವ್ ಕೂಡ ನಾನು ಇವಾಗ ಓಪನ್ ಮಾಡಿ ಇಟ್ಕೊಂಡಿನಿ. ಅಂದರೆ ಇದು ಡೈಲಿ ಬಂಪರ್ ಗ್ಯಾರಂಟಿ ಅಂತ. ಆಲ್ಮೋಸ್ಟ್ ಅಲ್ಲಿ ಜಾಸ್ತಿ ಸ್ವಿಗ್ಗಿಲಿ ಕೆಲಸ ಮಾಡೋರೆಲ್ಲ ಇದೇ ಇನ್ಸೆಂಟಿವ್ನ ಕಂಪ್ಲೀಟ್ ಮಾಡೋದು. ಅಂದರೆ ಡೈಲಿ ಟಾರ್ಗೆಟ್ ಇದು, ಡೈಲಿ ಜಾಸ್ತಿ ಜನ ಮ್ಯಾಕ್ಸಿಮಮ್ ಮಾಡೋದು ಇದನ್ನೇ. ಅಂದರೆ ಇದು ಯಾವ ಥರ ಇನ್ಸೆಂಟಿವ್ ಅಂದರೆ, ನಾವೇನಾದ್ರು 27 ಆರ್ಡರ್ ಕಂಪ್ಲೀಟ್ ಮಾಡಿದ್ರೆ ನಮಗೆ ಟೋಟಲ್ ಅಮೌಂಟ್ ಬಂದು 1300 ರೂಪಾಯಿ ಬರುತ್ತೆ. ಅಂದರೆ ಅರ್ನಿಂಗ್ ಅಮೌಂಟ್ ಯಾವುದು ಬರೋಲ್ಲ ಇದರಲ್ಲಿ. ನಾವೇನಾದ್ರು 27 ಆರ್ಡರ್ ಕಂಪ್ಲೀಟ್ ಮಾಡಿದ್ರೆ 1300 ರೂಪಾಯಿ ಬರುತ್ತೆ. 34 ಆರ್ಡರ್ ಏನಾದ್ರು ಕಂಪ್ಲೀಟ್ ಮಾಡಿದ್ರೆ 1850 ರೂಪಾಯಿ ಬರುತ್ತೆ. ಇದಕ್ಕೆ ಆದಂಥ ಕಂಡೀಷನ್ಗಳು ಕೂಡ ಇದ್ದಾವೆ. ಆ ಕಂಡೀಷನ್ ತಿಳ್ಕೊಳೋದಕ್ಕಿಂತ ಮುಂಚೆ ಒಂದು ಇಂಪಾರ್ಟೆಂಟ್ ನಿಮಗೆ ತಿಳಿಸ್ಬೇಕು. ಅಂದರೆ ಇದು ಕೌಂಟಿಂಗ್ ಯಾವ ಥರ ಆಗುತ್ತೆ ಅನ್ನೋದು ನಿಮಗೆ ಮೇಯ್ನು ತಿಳಿಸ್ಕೊಡ್ಬೇಕು. ಅಂದರೆ ಈಗ 27 ಆರ್ಡರ್ ಅಂದರೆ ನೀವು 27 ಆರ್ಡರ್ನೇ ಕಂಪ್ಲೀಟ್ ಮಾಡಬೇಕು ಅಂತ ಇರಲ್ಲ. 34 ಆರ್ಡರ್ ಅಂದರೆ 34 ಆರ್ಡರೇ ಕಂಪ್ಲೀಟ್ ಮಾಡಬೇಕು ಅಂತ ಇರಲ್ಲ. ಡ್ರಾಪ್ ಡಿಸ್ಟೆನ್ಸ್ ಮೇಲೆ ಕೂಡ ಇದು ವೇರಿ ಆಗ್ತಾ ಇರುತ್ತೆ. ಅಂದರೆ ಯಾವ ಥರ ಗೊತ್ತದು, ಈಗ ರೆಸ್ಟೋರೆಂಟಿಂದ ಕಸ್ಟಮರ್ ಲೊಕೇಶನ್ನು 5 ಕಿಲೋಮೀಟ್ರ್ಗಿಂತ ಕಮ್ಮಿ ಇತ್ತು ಅಂದರೆ ನಿಮಗೆ ಆರ್ಡರ್ ಕೌಂಟಿಂಗ್ ಬಂದು 1 ಕೌಂಟಿಂಗ್ ಆಗುತ್ತೆ. ಅಂದರೆ 1 ಆರ್ಡರ್ ಲೆಕ್ಕ ಆಗುತ್ತೆ. ಅಕಸ್ಮಾತ್ ಏನಾದ್ರು ಡ್ರಾಪ್ ಡಿಸ್ಟೆನ್ಸು 5 ಕಿಲೋಮೀಟರ್ಗಿಂತ ಜಾಸ್ತಿ ಇದೆ ಅಂತ ಅಂದರೆ ಆವಾಗ ನಿಮಗೆ ಆರ್ಡರ್ ಕೌಂಟ್ ಬಂದು 1.5 ಆರ್ಡರ್ ಲೆಕ್ಕದಲ್ಲಿ ನಿಮಗೆ ಅದು ಕೌಂಟ್ ಆಗುತ್ತೆ. ಅಕಸ್ಮಾತ್ ಕಸ್ಟಮರ್ ಲೊಕೇಶನ್ ಏನಾದ್ರು 10 ಕಿಲೋಮೀಟರ್ಗಿಂತ ಏನಾದ್ರು ಜಾಸ್ತಿ ಇತ್ತು ಅಂದರೆ ನಿಮಗೆ 2 ಆರ್ಡರ್ನ ಕೌಂಟ್ ಮಾಡ್ತಾರೆ. ಅಂದರೆ ಅಕಸ್ಮಾತ್ ಇನ್ನೂ 15 ಕಿಲೋಮೀಟ್ರ್ಗಿಂತ ಏನಾದ್ರು ಜಾಸ್ತಿ ಇತ್ತು ಡ್ರಾಪ್ ಲೊಕೇಶನ್ ಕಸ್ಟಮರ್ದು ಅಂತ ಅಂದರೆ ಆವಾಗ ನಿಮಗೆ ಟೋಟಲಾಗಿ 2.5 ಆರ್ಡರು ಕೌಂಟ್ ಆಗುತ್ತೆ. ಅಂದರೆ ಟೋಟಲಾಗಿ ಟ್ರಿಪ್ ಮೇಲೂ ಡಿಪೆಂಡ್ ಆಗುತ್ತೆ. ಅಂದರೆ ಡಿಸ್ಟೆನ್ಸ್ ಎಷ್ಟಿತ್ತು ಅದ್ರ ಮೇಲೂ ಡಿಪೆಂಡ್ ಆಗುತ್ತೆ. ಇದನ್ನು ನೀವು ಗಮನದಲ್ಲಿ ಇಟ್ಕೊಬೇಕು. ಅಂದರೆ ಅಕಸ್ಮಾತ್ ನೀವೇನೋ 15 ಕಿಲೋಮೀಟರ್ ಹೋಗಿದ್ದೀರಾ ಅಂತ ಅಂದರೆ ಆವಾಗ ನಿಮಗೆ ಆರ್ಡರ್ ಕೌಂಟಿಂಗ್ ಬಂದದು 2.5 ಕೌಂಟ್ ಲೆಕ್ಕದಲ್ಲಿ ಬರುತ್ತೆ. ಅಂದರೆ ಇದು ಯಾವ ಥರ ಅಂತ ಅಂದರೆ 15 ಕಿಲೋಮೀಟರ್ದು ನೀವು ತಗೊಂಡೋಗಿ ಕೊಟ್ಟಿರ್ತಾರೆ. ಅಂದರೆ ಒಂದು ಆರ್ಡರ್ನ ಕಂಪ್ಲೀಟ್ ಮಾಡ್ತೀರ 15 ಕಿಲೋಮೀಟ್ರಿಗೆ, ತಿರ್ಗಿ ಇನ್ನೂ ಒಂದು ಆರ್ಡರ್ ಬರುತ್ತೆ ನಿಮಗೆ, ಇನ್ನೂ ಒಂದು ಆರ್ಡರು ಅದು ಕೂಡ ನಿಮಗೆ 15 ಕಿಲೋಮೀಟ್ರ್ ಬರುತ್ತೆ. ಇವಾಗ 2 ಆರ್ಡರು 15 ಕಿಲೋಮೀಟ್ರ್ ಮೇಲೆ ನೀವು ಕಂಪ್ಲೀಟ್ ಮಾಡಿದ್ದೀರ ಅಂದರೆ ನಿಮಗೆ ಟೋಟಲಾಗಿ 5 ಆರ್ಡರು ಬಂದಂಗೆ ಆಗುತ್ತೆ. ಇದೇ ಥರ ಸ್ವಿಗ್ಗಿಲಿ ವರ್ಕ್ ಆಗೋದು. ಇದನ್ನು ನೀವು ಕರೆಕ್ಟಾಗಿ ಗಮನದಲ್ಲಿ ಇಟ್ಕೊಳ್ಳಿ. ಆಮೇಲೆ ಇದು ಯಾವ ರೀತಿ ಅಂದರೆ ಮ್ಯಾಪಲ್ಲಿ ತೋರಿಸ್ತಾರಲ್ಲ, ಈಗ ಮ್ಯಾಪಲ್ಲಿ ನಾನು 5 ಕಿಲೋಮೀಟ್ರ್ಗಿಂತ ಜಾಸ್ತಿ ಹೋಗ್ಬಿಟ್ಟಿದ್ದೀನಿ ಅಂತ ನೀವು ನೋಡ್ಕೊಂಡು ಇನ್ನೂ ಜಾಸ್ತಿ ನನಗೆ ಕೊಟ್ಟಿಲ್ಲ ಅಂತ ಅಂದ್ಕೊಂಡ್ರೆ ಅದು ಆ ರೀತಿ ಬರೋಲ್ಲ. ಅಂದರೆ ನಿಮಗೆ ಆರ್ಡರ್ ಬರುತ್ತಲ್ಲ ಅವಾಗಲೇ ನೀವು ಒಂದು ಸ್ವಲ್ಪ ಸ್ಕ್ರೋಲ್ ಮಾಡಿ ನೋಡಿದ್ರೆ ಅಲ್ಲೇ ಕೆಳಗಡೆ ತೋರಿಸ್ತಾನೆ ಲಾಸ್ಟ್ ಮೈಲ್ ಅಂತ. ಆ ಲಾಸ್ಟ್ ಮೈಲಲ್ಲಿ ಏನಾರು ನಿಮಗೆ 5 ಕಿಲೋಮೀಟ್ರ್ಗಿಂತ ಜಾಸ್ತಿ, 10 ಕಿಲೋಮೀಟ್ರ್ಗಿಂತ ಜಾಸ್ತಿ, 15 ಕಿಲೋಮೀಟ್ರ್ಗಿಂತ ಜಾಸ್ತಿ ಅನ್ನೋದು ಅಲ್ಲಿ ತೋರಿಸಿರ್ಬೇಕು. ಲಾಸ್ಟ್ ಮೈಲ್ ಅಂತ ಇರುತ್ತೆ ಕೆಳಗಡೆ. ಸೊ ಅದರಲ್ಲಿ ಏನಾರು ಅಷ್ಟು ತೋರಿಸಿದ್ರೆ ಅಷ್ಟು ಅಮೌಂಟು ಕೊಡ್ತಾನೆ. ಅಂದರೆ ಇದೊಂದು ತಲೆ ಇಟ್ಕೊಳ್ಳಿ. ನೀವು 34 ಆರ್ಡ್ರ್ ಅಂದರೆ 34 ಆರ್ಡ್ರು ಫುಲ್ಲು ಕಂಪ್ಲೀಟ್ ಮಾಡಬೇಕು ಅನ್ನೋದೇನಿರಲ್ಲ. ಈ ಥರ ಡಿಸ್ಟೆನ್ಸ್ ಮೇಲೂ ಕೂಡ ಕ್ಯಾಲ್ಕುಲೇಟ್ ಆಗುತ್ತೆ. ಇವಾಗ ಬನ್ನಿ ಕಂಡೀಷನ್ ಬಗ್ಗೆ ನೋಡೋಣ. ಕಂಡೀಷನ್ಸ್ಗಳೆಲ್ಲ ಏನೇನಿದೆ. ಈಗ 34 ಆರ್ಡ್ರು ಕಂಪ್ಲೀಟ್ ಮಾಡ್ತಿದ್ದಂಗೆ ನಮಗೆ ಇನ್ಸೆಂಟಿವ್ ಬರೋಲ್ಲ, ಜೊತೆಯಲ್ಲಿ ಕಂಡೀಷನ್ಗಳು ಕೂಡ ಇದೆ. ಕಂಡೀಷನ್ನು ಕೂಡ ನಾವು ಫುಲ್ಫಿಲ್ ಮಾಡಬೇಕಾಗುತ್ತೆ. ಬನ್ನಿ ಕಂಡೀಷನ್ಸ್ ಎಲ್ಲ ಏನೇನಿದೆ ಅಂತ ಇವಾಗ ನಾವು ನೋಡಿ ತಿಳ್ಕೊಳ್ಳೋಣ. ನೋಡಿ, ಕಂಡೀಷನ್ಸ್ ಬಂದ್ಬಿಟ್ಟು ಡು ನಾಟ್ ರಿಜೆಕ್ಟ್ ಮೋರ್ ದೆನ್ 1 ಆರ್ಡರ್ ಇನ್ ದ ಡೇ. ಅಂದರೆ ನೀವು ಒಂದು ದಿನದಲ್ಲಿ 1 ಆರ್ಡರ್ನ ಕೂಡ ನೀವು ರಿಜೆಕ್ಟ್ ಮಾಡ್ಬೋದು ಅಷ್ಟೇ. ಅದ್ರ ಮೇಲೆ ನೀವು ರಿಜೆಕ್ಟ್ ಮಾಡೋಕ್ಕಾಗಲ್ಲ. ಅಂದರೆ ನಿಮ್ಗೆ ಆರ್ಡ್ರ್ ಬಂದಿರುತ್ತೆ,
ಬರೋ ಆರ್ಡ್ರುಗಳು ಎಲ್ಲವನ್ನು ನೀವು ಪಿಕಪ್ ಮಾಡಲೇಬೇಕಾಗುತ್ತೆ. ಎಮರ್ಜೆನ್ಸಿ ಟೈಮ್ ಅಂದರೆ ಇವಾಗ 15 ಕಿಲೋಮೀಟ್ರ್ 2 ಆರ್ಡ್ರು ನಾನು ಹೋಗೋಕ್ಕಾಗಲ್ಲ ಅಂದಾಗ ಒಂದು ಆರ್ಡ್ರ್ ಕೊಟ್ಟು ಬಂದಿರ್ತೀರ, ತಿರ್ಗಿ ಇನ್ನೊಂದು 15 ಕಿಲೋಮೀಟ್ರ್ ಆರ್ಡ್ರ್ ಬರುತ್ತೆ, ಅವಾಗ ನನಗೆ ದೂರ ಹೋಗೋಕ್ಕಾಗಲ್ಲ ಅಂತ ಅಂದಾಗ ಅವಾಗ ನೀವು ಒಂದನ್ನು ರಿಜೆಕ್ಟ್ ಮಾಡ್ಬೋದು. ಜಾಸ್ತಿ ನೀವು ರಿಜೆಕ್ಟ್ ಮಾಡೋಂಗಿಲ್ಲ. ಜಾಸ್ತಿ ಏನಾದ್ರು ರಿಜೆಕ್ಟ್ ಮಾಡಿದ್ರೆ ನಿಮಗೆ MG ಬರಲ್ಲ. ಅದಾದ್ಮೇಲೆ ಕಂಪ್ಲೀಟ್ ಅಟ್ಲೀಸ್ಟ್ ಒಂದು ಮ್ಯಾಂಡೇಟರಿ ಸ್ಲಾಟ್ನ ನೀವು ಒಂದು ಸ್ಲಾಟ್ನ ನೀವು ಕಂಪ್ಲೀಟ್ ಮಾಡಲೇಬೇಕಾಗುತ್ತೆ. ಅಂದರೆ ಅದು ಯಾವ ರೀತಿ ಅಂದರೆ ನೀವು ಲಾಗಿನ್ ಇರಬೇಕು. ಅಂದರೆ 7 ಗಂಟೆಯಿಂದ 11 ಗಂಟೆವರೆಗೂ ನೀವು ಲಾಗಿನ್ ಇರಲೇಬೇಕು. ಅಂದರೆ ಸಂಜೆ 7 ಗಂಟೆಯಿಂದ 11 ಗಂಟೆಯಲ್ಲಿ 3 ಅವರ್ 45 ನಿಮಿಷ ನೀವು ಕಂಪಲ್ಸರಿ ನೀವು ಲಾಗಿನ್ ಇರಲೇಬೇಕು. ನೀವೇನಾದ್ರು ಲಾಗಿನ್ ಇಲ್ಲ ಅಂದರೆ ನಿಮಗೆ ಇನ್ಸೆಂಟಿವು ಬರಲ್ಲ. ನೀವು ಆಮೇಲೆ ಜೊತೆಯಲ್ಲಿ 6 ಆರ್ಡರ್ನ ನೀವು ಅವಾಗ ಆ ಟೈಮಲ್ಲಿ ನೀವು ಕಂಪ್ಲೀಟ್ ಮಾಡಬೇಕು. ಅಂದರೆ ಡ್ರಾಪ್ ಡಿಸ್ಟೆನ್ಸ್ ಇದರಲ್ಲೂ ಕೂಡ ಕ್ಯಾಲ್ಕುಲೇಟ್ ಆಗುತ್ತೆ. ಅಂದರೆ 6 ಅಂದರೆ 6 ನೀವು ಮಾಡಬೇಕು ಅಂತ ಇರಲ್ಲ. ಟೋಟಲ್ ಕೌಂಟಿಂಗು 6 ಆರ್ಡ್ರು ಈ ಥರ ನೀವು ಕೌಂಟ್ ಮಾಡ್ಕೊಂಡು 6 ಆರ್ಡ್ರು ನೀವು ಮಾಡಲೇಬೇಕಾಗುತ್ತೆ. ಅಂದರೆ 7 ಗಂಟೆಯಿಂದ 11 ಗಂಟೆ ಒಳಗಡೆ. ಆಮೇಲೆ ನೀವು 12 ಗಂಟೆಯಿಂದ 4 ಗಂಟೆವರೆಗೂ ಕೂಡ ನೀವು ಲಾಗಿನ್ ಇರಲೇಬೇಕಾಗುತ್ತೆ. ಏನಕ್ಕೆ ಅಂದರೆ 3 ಅವರ್ 45 ನಿಮಿಷ ನೀವು ಆ ಟೈಮಲ್ಲಿ ಕೂಡ ನೀವು ಲಾಗಿನ್ ಕೊಡಬೇಕು. ಅಂದರೆ ಪೀಕ್ ಅವರ್ ಅಲ್ವಾ, ಆ ಟೈಮಲ್ಲೆಲ್ಲ ಲಾಗಿನು ಇರಲೇಬೇಕು. ಅದಕ್ಕೋಸ್ಕರ ಈ ಥರ ಲಾಗಿನ್ನ ಕೊಟ್ಟಿದ್ದಾನೆ. ಅದು ಬಿಟ್ಟು ಇನ್ನೂ ಒಂದು ಇನ್ಸೆಂಟಿವ್ ಕೂಡ ಇದೆ ನಿಮಗೆ, ಅದನ್ನು ಕೂಡ ತೋರಿಸ್ತೀನಿ ನೋಡಿ. ಇದು ಅರ್ನಿಂಗ್ ಇನ್ಸೆಂಟಿವ್. ಇದು ಅಂದರೆ ನೀವೇನಾರು 1000 ರೂಪಾಯಿ ಮಾಡಿದ್ರೆ 250 ರೂಪಾಯಿ ಎಕ್ಸ್ಟ್ರಾ ಕೊಡ್ತಾನೆ. ನೀವೇನಾರು 1350 ಮಾಡಿದ್ರೆ 375 ರೂಪಾಯಿ ಎಕ್ಸ್ಟ್ರಾ ಕೊಡ್ತಾನೆ. 1550 ಮಾಡಿದ್ರೆ 500 ರೂಪಾಯಿ ಎಕ್ಸ್ಟ್ರಾ ಕೊಡ್ತಾನೆ. ಅಂದರೆ ನೀವು ಆ ಇನ್ಸೆಂಟಿವ್ ಅವರು ಕಂಪ್ಲೀಟ್ ಮಾಡ್ಬೋದು, ಇಲ್ಲ ಈ ಇನ್ಸೆಂಟಿವ್ ಅವರು ಕಂಪ್ಲೀಟ್ ಮಾಡ್ಬೋದು. ಅಂದರೆ ಒಂದೊಂದ್ಸಲಿ 2 ಕಂಪ್ಲೀಟ್ ಆಗಿಬಿಡುತ್ತೆ. ಅಂಥ ಟೈಮಲ್ಲಿ ಏನಪ್ಪ ಮಾಡೋದು ಅಂತಂದರೆ ಯಾವುದು ಜಾಸ್ತಿ ಅಮೌಂಟ್ ಇರುತ್ತೋ ಅದನ್ನು ನಮಗೆ ಕೊಡ್ತಾನೆ. ಅಂದರೆ 2 ಕೂಡ ಕೊಡಲ್ಲ, 2ರಲ್ಲಿ ಯಾವ್ದಾದ್ರು ಒಂದು ಯಾವುದು ಜಾಸ್ತಿ ಇರುತ್ತೋ ಅದನ್ನು ನಮಗೆ ಕೊಡ್ತಾನೆ. ಸ್ನೇಹಿತರೆ, ಈಗ ಅವೆರಡು ಇನ್ಸೆಂಟಿವ್ ತೋರಿಸೋನಲ್ಲ, ಅವೆರಡು ಕೂಡ ಫುಲ್ ಟೈಮ್ನವ್ರಿಗೆ ಆಗುತ್ತೆ. ಈಗ ಪಾರ್ಟ್ ಟೈಮ್ನವ್ರಿಗೆ ಯಾವುದೇ ಥರದ ಇನ್ಸೆಂಟಿವ್ ಇಲ್ಲ ಅಂತ ಕೇಳೋದಾದರೆ ಪಾರ್ಟ್ ಟೈಮ್ನವ್ರಿಗೆ ಕೂಡ ಇನ್ಸೆಂಟಿವು ಇಲ್ಲಿ ಕೊಡ್ತಾನೆ. ಅಂದರೆ ಫಿಕ್ಸ್ಡ್ ಪೇ ಲಂಚು, ಫಿಕ್ಸ್ಡ್ ಪೇ ಸ್ನ್ಯಾಕ್ಸು, ಫಿಕ್ಸ್ಡ್ ಪೇ ಡಿನ್ನರ್ ಅಂತ ಈ ಥರ ಇನ್ಸೆಂಟಿವು ಸಿಗುತ್ತೆ. ಪಾರ್ಟ್ ಟೈಮ್ ಏನಾದ್ರು ಡ್ಯೂಟಿ ಮಾಡೋರಿಗೆ ಈ ಇನ್ಸೆಂಟಿವು ಸಿಗುತ್ತೆ. ಈಗ ಏನಾದ್ರು ನಾವು 12 ಗಂಟೆಯಿಂದ 4 ಗಂಟೆವರೆಗೂ ಡ್ಯೂಟಿ ಮಾಡ್ತೀವಿ ಅಂತ ಅನ್ನೋದ್ರೆ ನಮಗೆ 3 ಆರ್ಡರ್ ಏನಾದ್ರು ಕಂಪ್ಲೀಟ್ ಮಾಡಿದ್ರೆ 55 ರೂಪಾಯಿ ಎಕ್ಸ್ಟ್ರಾ ಕೊಡ್ತಾನೆ. ಅಂದರೆ ಲಾಗಿನ್ ಅವ್ರು ಇಲ್ಲೂ ಕೂಡ ಕೊಡಬೇಕು. ಅಂದರೆ 12 ಗಂಟೆಯಿಂದ 4 ಗಂಟೆವರೆಗೂ ಏನಿಲ್ಲ ಅಂದರೆ ನೀವು 3 ಗಂಟೆ 45 ನಿಮಿಷ ಲಾಗಿನ್ನ ಕೊಡಲೇಬೇಕು. ಜೊತೆಯಲ್ಲಿ ಒಂದು ಆರ್ಡರ್ಗಿಂತ ಹೆಚ್ಚು ನೀವು ಡಿನೈರ್ ಮಾಡೋಂಗಿಲ್ಲ ಆರ್ಡರ್ನ. ಸೊ ಅದಾದಮೇಲಿಂದ ಫಿಕ್ಸ್ಡ್ ಪೇ ಸ್ನ್ಯಾಕ್ಸ್ನ ಕೊಡ್ತಾರೆ, ಅದು ಕೂಡ ನೀವು ಮಾಡ್ಬೋದು. ಅಂದರೆ 4 ಗಂಟೆಯಿಂದ 7 ಗಂಟೆವರೆಗೂ ಇರುತ್ತಿದ್ದು. 2 ಆರ್ಡರ್ ಕಂಪ್ಲೀಟ್ ಮಾಡಿದ್ರೆ 30 ರೂಪಾಯಿ ಕೊಡ್ತಾರೆ. ಜೊತೆಯಲ್ಲಿ ಡಿನ್ನರಲ್ಲೂ ಕೂಡ ಅಷ್ಟೇ 3 ಆರ್ಡರ್ ಕಂಪ್ಲೀಟ್ ಮಾಡಿದ್ರೆ 90 ರೂಪಾಯಿ ಎಕ್ಸ್ಟ್ರಾ ಕೊಡ್ತಾರೆ. ಅಂದರೆ ಇವೆಲ್ಲ ಎಕ್ಸ್ಟ್ರಾ ನಿಮಗೆ ಫುಲ್ ಟೈಮ್ ಮಾಡೋರಿಗೆ ಸಿಗಲ್ಲ. ಅಂದರೆ ಈಗ ಏನಾದ್ರು MG ಕಂಪ್ಲೀಟ್ ಮಾಡ್ತಾರಲ್ಲ, ಈಗ 1850 ರೂಪಾಯಿ ಮಾಡೋರಿಗೆ ಇದೆಲ್ಲ ಸಿಗಲ್ಲ. ಆಮೇಲೆ ಇದು ಬರುತ್ತೆ ಅದು ಬರುತ್ತೆ ಅಂತ ತುಂಬ ಜನ ಕನ್ಫ್ಯೂಸ್ ಆಗಿರ್ತೀರ. ಯಾವುದು ಬರಲ್ಲ, ಯಾವುದಾದ್ರು ಒಂದು ಅಷ್ಟೇ ಬರೋದು. ನೀವೀಗ MG ಕಂಪ್ಲೀಟ್ ಮಾಡಿದ್ರೆ ಅಂದರೆ 1850 ರೂಪಾಯಿ ಅಷ್ಟೇ ಬರೋದು. ಆಮೇಲೆ ಇದೆಲ್ಲ ಬರಲ್ಲ. ಅಂದರೆ ನನಗೆ ಸ್ಟಾರ್ಟಿಂಗಲ್ಲಿ ತುಂಬ ಕನ್ಫ್ಯೂಷನ್ ಆಗಿತ್ತು. ಅಂದರೆ ಇದು ಬರುತ್ತೆ ಅದು ಬರುತ್ತೆ ಅಂತ ತಿಳ್ಕೊಂಡಿದ್ದೆ. ಈಗ ಸ್ಟಾರ್ಟಿಂಗ್ ಹೊಸದಾಗಿ ಸೇರ್ಕೊಂಡವ್ರು ಅವರು ಅಷ್ಟೇ ಹಂಗೆ ಅಂದ್ಕೊಳೋದು. ಅಂದರೆ ಇವೆಲ್ಲ ಕಂಪ್ಲೀಟ್ ಮಾಡಿದ್ದೀನಿ, ಇವೆಲ್ಲ ಯಾಕೆ ಬರ್ತಾಯಿಲ್ಲ ಅಂದರೆ ಇವು ಯಾವುದು ಬರಲ್ಲ, ಯಾವ್ದಾದ್ರು ಒಂದೇ ಬರೋದು. 1850 ಇದೆಯಲ್ಲ ಅದೇ ಬರೋದು. ನೀವೇನಾದ್ರು 34 ಆರ್ಡರ್ ಕಂಪ್ಲೀಟ್ ಮಾಡಿದ್ರೆ ಇದ್ರ ಬಗ್ಗೆ ಎಲ್ಲ ಯಾವುದು ನೀವು ತಲೆ ಕೆಡ್ಸ್ಕೊಂಡು ಹೋಗ್ಬೇಡ್ರಿ. ಅಕಸ್ಮಾತ್ ಏನಾದ್ರು ಪಾರ್ಟ್ ಟೈಮ್ ಏನಾದ್ರು ವರ್ಕ್ ಮಾಡ್ತಾ ಇದ್ದೀರಾ ಅಂದರೆ ಅವರಿಗೆ ಈ ಇನ್ಸೆಂಟಿವ್ಗಳು ಯೂಸ್ಫುಲ್ ಆಗುತ್ತೆ. ನೀವು ಫುಲ್ ಟೈಮ್ ಮಾಡ್ತಾ ಇದ್ದೀರಾ ಅಂದರೆ ಇದು ಫಿಕ್ಸ್ಡ್ ಪೇ ಸ್ನ್ಯಾಕ್ಸು ಡಿನ್ನರು ಇವ್ಯಾವು ನಿಮಗೆ ಸಿಗಲ್ಲ. ಇನ್ನು ವೀಡಿಯೋ ಇಷ್ಟೇ ಗೈಸ್. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದಲೇ ವೀಡಿಯೋ ನೋಡ್ತಾ ಇರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವೀಡಿಯೋ ನೋಡಿ. ಮುಂದಿನ ವೀಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಬಾಯ್.